ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೊಬ್ಬೊಬ್ಬು ಅಂತಿದ್ದೀರಲ್ಲ ಅತಿಗೆ, ಬೂದಿನೇ ತಾನೆ? ಮತ್ತೆ ಇದ್ರಲ್ಲಿಟ್ಟಿದ್ದ ಒಡವೆಗಳಲ್ಲಿ ಸುಟ್ಟೋಗಿ ಬೂದಿ ಮಿಕ್ಕಿದೆ ಅನ್ಸುತ್ತೆ. ಚಿನ್ನಗಳೆಲ್ಲ ಕರ್ಗುತ್ತೆ, ಬೂದಿ ಹೇಗಾಗತ್ತೆ? ವಲ್ಲಭ, ವಿಶಾಲಾಕ್ಷಿ ಹೇಳಿದ್ಲಲ್ಲ ಆಗ್ಲೂ ಬೂದಿನೇ ಇತ್ತು ಅಂತ. ಅಂದ್ರೆ ಅವಳು ನೋಡಿದಾಳೆ ಅಂತ ಆಯ್ತಲ್ವಾ? ಯಾವ್ದ್ರಲ್ಲಿ ಏನಿದೆ ಅಂತ ಹುಡುಕಿದಾಳೆ ಅಂತ ಆಯ್ತಲ್ವಾ? ನನಗೋಸ್ಕರ ಹುಡುಕ್ತಾರಾದ್ರೆ ನಾನಂತೂ ಏನು ಹುಡುಕಲ್ಲ ಸುಮನ. ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನವರು ಖಂಡಿತ ಹುಡುಕ್ತಾರೆ. ಕಂಪ್ಲೇಂಟ್ ಕೊಟ್ರೆ ಎಷ್ಟು ದುಡ್ಡು ಎಷ್ಟು ಒಡವೆ ಅಂತ ಲೆಕ್ಕ ಕೇಳ್ತಾರೆ. ಕಷ್ಟಪಟ್ಟು ಸಂಪಾದಿಸಿದ್ರೆ ಹೇಳಿರೋರು, ಬೇರೆ ದಾರಿ ಹಿಡಿದು ಸಂಪಾದಿಸಿರೋದಾದ್ರೆ ಅತ್ತೇನ, ಭಾವನ್ನ, ಸಖಿನ ಕೂಡ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ವಾ ಅಮ್ಮ? ಹೋಗ್ಬೇಕು ಅಂತ ಆಸೆ ಆಗ್ತಿದ್ಯಾನೋ ಇವ್ರಿಗೆ. ಏಯ್, ಏನ್ ಮಾಡ್ತಾ ಇದೀಯ ನೀನು? ಏಯ್, ನನ್ನ ಹತ್ರನೇ ಆಟ ಆಡ್ತೀಯಾ? ಚಿಕ್ಕ ಹುಡುಗಿ, ಅವಳನ್ನ ಬಿಡಿ ಅತ್ತೆ. ಪ್ಲೀಸ್ ಬಿಡಲ್ಲ ವಿಶಾಲ್. ಅತಿಗೆ, ಅಯ್ಯೋ ಅಯ್ಯ ಅಕ್ಕ, ಬೇಡಕ್ಕ. ಅತ್ತೆ, ಅತ್ತೆ ಬಿಟ್ಬಿಡಿ. ಮಾಮ್ ಪ್ಲೀಸ್ ಬಿಟ್ಬಿಡಿ ಮಾಮ್. ಬಿಟ್ಬಿಡು ಅತಿಗೆ. ಅಕ್ಕ, ಚಿಕ್ಕ ಹುಡುಗಿ ಅಕ್ಕ. ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ? ಅವಳನ್ನ ಬಿಡ್ತಿರೋ ಇಲ್ವೋ? ಇಲ್ಲ, ಇವಳ ಕತೆನ ಮುಗಿಸ್ಬಿಡ್ತೀನಿ. ಅತ್ತೆ, ನೀವು ಅವಳನ್ನ ಬಿಡದೆ ಹೋದ್ರೆ ನನ್ನ ರೀತಿಲಿ ಅವಳನ್ನ ಬಿಡಿಸ್ಕೋಬೇಕಾಗತ್ತೆ. ಕೋಪ ಮಾಡ್ಕೋಬೇಡ. ಇವ್ರಿಂಗ್ ಮಾಡಿದ ಪಾಪದ ಕೆಲ್ಸಕ್ಕೆ ಫಲ ಖಂಡಿತ ಸಿಗುತ್ತೆ. ನನ್ ಕಾಲಿಡಿಬೇಕಾದ್ ನಿಮ್ಮತ್ತೆ ನನ್ ಜುಟ್ಟು ಹಿಡ್ದಿದ್ದಾರೆ ಅಂದ್ರೆ ಅದೇನೇನು ಅನ್ಭವಿಸ್ಬೇಕೋ ಏನೋ. ನಾಟಕ ಆಡ್ಬೇಡ. ನಿನ್ನ ಹುಚ್ಚುಚ್ಚು ಮಾತಿಗೆ ನಾನ್ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ನೋಡ್ಕೋತೀನಿ. ನಡೀರಿ. ಕ್ಷಮಿಸ್ಬಿಡಮ್ಮ, ನಮ್ಮ ಮಾಮ ಹಾಗೆ ನಡ್ಕೋಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿಯಪ್ಪ, ಹಂಗ್ ಮಾಡಿದ್ರೇನೆ ತಾನೆ. ಅಯ್ಯೋ, ನಾನು ಯಾಕೆ ಹೀಗೆ ಮಾಡ್ದೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗದು. ಅಮ್ಮ ವಿಶಾಲಾಕ್ಷಿ,
ನೀನ್ ಬಾಮ, ನಾನು ನಿನ್ಗೆ ಊಟ ಬಡಿಸ್ತೀನಿ. ಬಾ. ಮಾಮ್, ಹಾಗೆ ನೋಡಬೇಡಿ. ಯಾರಾದ್ರೂ ನೋಡಿದ್ರೆ ನೀವು ಕಣ್ಣು ಹೊಡಿತಿದ್ದೀರಾ ಅನ್ಕೋತಾರೆ. ಸಖಿ, ಎಸ್ ಆಂಟಿ. ಆ ಫ್ಲವರ್ ವಾಸ್ ತಗೊಂಡು ಇವನ್ ತಲೆ ಮೇಲೆ ಹೊಡಿ. ಯಾಕೆ ಮಾಮ್? ಇನ್ನೇನು ಮತ್ತೆ? ಈ ಕಣ್ ಕಾಣಿಸ್ತಿಲ್ಲ ಅಂತ ನನ್ ಸಂಕಟ ಪಡ್ತಿದ್ರೆ ಕಣ್ಣು ಹೊಡಿತಾ ಇರೋ ತರ ಅನ್ಸ್ತಿದ್ಯಾ? ಹಾಗನ್ಸಿದ್ದಕ್ಕೆ ಹೇಳಿದ್ದು. ನಿನಗೆ ಹೇಳ್ಬೇಕು ಅನ್ಸಿದ್ರೆ ಮತ್ತೆ ಪ್ರತ್ಯಕ್ಷ ಆಗಿದ್ದಾಳಲ್ಲ ಆ ವಿಶಾಲಾಕ್ಷಿ ಬಗ್ಗೆ ಹೇಳು. ಏನಂತ? ಅವಳು ಕಳ್ಳಿನಾ ದೆವ್ವನಾ? ಮಾಮ್, ಈ ಟೈಮಲ್ಲಿ ದೇವದ ಮಾತೆಲ್ಲ ಯಾಕೆ ಮಾಮ್? ಆರೋಪ ವರ್ಷ ಸಿಗಾಕ್ಸೋಣ ಅನ್ಕೊಂಡ್ರೆ ವಾರ್ಡ್ರೋಬ್ ಅಲ್ಲಿ ಮತ್ತೆ ಬ್ಯಾಗಲ್ಲಿ ನೋಡಿದಾಗ ಒಡವೆ ಇರ್ಲಿಲ್ಲ, ಬೂದಿ ಮಾತ್ರ ಇತ್ತು. ಎತ್ಕೊಂಡು ಹೋಗಿ ಎಲ್ಲಾನು ಮಾರ್ ಹಾಕಿ ನನ್ಗೇನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡೋ ಕಳ್ಳಿ ಅನ್ಕೊಂಡೆ. ನೀನೇನ್ ಅನ್ಕೊಂಡೆ ಸಖಿ? ಮ್ಯಾಜಿಷಿಯನ್, ವಾಮಾವಿದ್ಯೆ ಕಲ್ತಿರೋ ಹಠಮಾರಿ. ಅನಾಥೆ ಅಂತ ಲೈಟಾಗಿ ತಗೊಂಡು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತಿದೆ. ನಿಮ್ಗೇನನ್ಸುತ್ತ ಆಂಟಿ? ನನ್ಗೆ ಅವಳು ಭೂತ ಇರ್ಬೇಕು ಅಂತ. ಭೂತನ? ಏಯ್ ಬಿಡ, ಮದ್ವೆ ಆಗಿ ಮಗು ಇದೆ, ಇನ್ನು ಚಿಕ್ಕ ಮಕ್ಳು ತರ ಆಡ್ತಿದ್ಯಲ್ಲೋ. ಗಂಡ್ಮಕ್ಳು ಮದ್ವೆ ಆದ್ಮೇಲೆ ತುಂಬಾ ಹೆದರ್ಕೋತಾರೆ ಅಂತ ಯಾವ್ದೋ ಬುಕ್ಕಲ್ಲಿ ಓದಿದ್ದೆ ಮಾಮ್. ಭಯ ಪಡ್ಕೊಂಡಿದ್ ಸಾಕು, ಧೈರ್ಯ ತಂದ್ಕೊಂಡು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಪಾದರಸ ತರ ತಲೆ ಸಕ್ಕಿದು. ಈ ಕೆಲ್ಸನ ಅವಳಿಗೆ ಬಿಟ್ಬಿಡ್ತೀನಿ. ಈ ಕಾಲದಲ್ಲೂ ಕೂಡ ದೆವ್ವ ಭೂತಗಳು ಇರುತ್ತೆ ಅಂತ ನಂಬೋದ್ ಹೇಗಾಂಟಿ? ಹಾಗನ್ಕೊಂಡಿದ್ರೆ ಮಾರಣ್ಣ ಸ್ವಾಮಿ ಅಂತವ್ರನ್ನ ನಾವು ಭೇಟಿನೇ ಆಗ್ತಿರ್ಲಿಲ್ಲ. ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದೆಲ್ಲ ನಿಜ ಆಯ್ತಾ ಇಲ್ವೋ? ನಿಜ ಆಯ್ತು. ವಿಶಾಲಾಕ್ಷಮ್ಮ ತಾಯಿಯ ಪರಮ ಭಕ್ತೆ ಆಗಿರೋ ನಯನಿ ಮುನ್ನೆಚ್ಚರಿಕೆಯಿಂದ ಹೇಳಿದ್ ಕೂಡ ಕಣ್ಮುಂದೆನೆ ನಡೀತೋ ಇಲ್ವೋ? ಆಫ್ಕೋರ್ಸ್ ಆಂಟಿ, ಅವಳ್ಗ ಆ ಶಕ್ತಿ ಇದೆ ಅಂತಲ್ವಾ ನಾವು ಹುಷಾರಾಗಿರೋದು. ಶಕ್ತಿ ಅಂದ್ರೆ ದೈವ, ಮಾಯೆ ಅಂದ್ರೆ ಭೂತ. ಮನೇಲಿ ನಡೆದಿದ್ದ ಘಟನೆ ಯಾವ್ದಕ್ ಸಂಬಂಧಪಟ್ಟಿದ್ದು? ಮಾಮ್, ಹೇಳ್ತಿದ್ದೀರಾ ಕೇಳ್ತಿದ್ದೀರಾ? ತಿಳ್ಕೋಬೇಕು ಅನ್ಕೊಂಡಿದ್ದೀನಿ. ತಿಳ್ಕೊಂಡ್ರೆ ಸಾಕು ಮಾಮ್, ಡೆಪ್ತಾಗೆಲ್ಲ ಹೋಗೋದು ಬೇಡ ಬಿಡಿ. ಏನ್ ಮಾಡೋಣ ಆಂಟಿ? ಈಗ ಡ್ಯಾನಿಯಲ್ ಅಂಕಲ್ ಹೆಲ್ಪ್ ತಗೊಳ್ಳೋಣ. ಪೌಡರ್ ಮತ್ತು ಕೆಮಿಕಲ್ಸ್ ಇಂದ ಮ್ಯಾಜಿಕ್ ಮಾಡೋದಲ್ಲ, ಒಂದು ಮಂಡಲ ಹಾಕಿ ಕಟ್ ಹಾಕ್ಬೇಕು. ಅದಕ್ಕೆ ಆತ್ಮಾನಂದ ಸ್ವಾಮಿ ಅವ್ರನ್ನ ಕರೆಸ್ಕೋಬೇಕು. ಕರೆಕ್ಟ್. ಫೋನ್ ಮಾಡಿ ಮಾಮ್. ಕಾಲ್ ಮಾಡಿ ಮಾಮ್. ಕೈ ಅಯ್ಯೋ, ನಿಮ್ಗೆ ಹೇಳಿದ್ದು ಮಾಮ್. ಅದಲ್ಲ ಕಣೋ, ನನ್ನ ಕೈ ಅಲ್ಲಾಡ್ತಾನೆ ಇಲ್ಲ. ರೈಟ್ ಹ್ಯಾಂಡ್. ಈ ಬಲಗೈನ ಒಂದ್ಸಲ ನೋಡ್ಲಾ? ಮೈ
ಏನಾಯ್ತು ಆಂಟಿ ನಿಮ್ ಕೈಗೆ? ಸ್ವಾಧೀನನೇ ಇಲ್ಲ. ನಿನ್ನೆ ಎಡಗಣ್ಣು, ಇವತ್ತು ಬಲಗೈ. ಒಂದಕ್ಕೆ ದೃಷ್ಟಿ ಇಲ್ಲ, ಇನ್ನೊಂದಕ್ಕೆ ಸ್ವಾಧೀನ ಇಲ್ಲ. ಕವಿತೆಗಳು ಹೇಳ್ಬೇಡ್ವೋ? ಫೋನ್ ತಗೊಂಡು ಆತ್ಮಾನಂದ ಸ್ವಾಮಿ ಹತ್ರ ಮಾತಾಡು. ಏನಂತ ಹೇಳಿ ಮಾಮ್? ಅಪ್ಪಾ, ಇಡಿಯಟ್. ಆಂಟಿ ನಾನ್ ಮಾತಾಡ್ತೀನಿ, ನಂಬರ್ ಹೇಳಿ. ಅದರಲ್ಲಿ ಅವ್ರ ಹೆಸರಿದೆ. ಕಾಲ್ ಮಾಡಿ ವಿಷಯ ಹೇಳು. ಆಯ್ತು ಆಂಟಿ. ಏನಾದ್ರೂ ಪ್ರಾಬ್ಲಮ್ ಯಜಮಾನ್ರೆ? ಇಲ್ಲ, ಇದ್ದಿದ್ರೆ ಒಂದ್ ವೇಳೆ ಇದ್ದಿದ್ರೆ ನಾನು ಮೊದಲು ನಿನಗೆ ಹೇಳ್ತಾ ಇದ್ದೆ. ಮತ್ತೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ವಿಶಾಲಾಕ್ಷಿನ ರಾಂಗ್ ಟೈಮಲ್ಲಿ ಮನೆ ಕರ್ಕೊಂಡು ಬಂದ್ವಿ ಅನ್ಸತ್ತೆ. ಕರ್ಕೊಂಡ್ ಬರ್ಬಾರ್ದಾಗಿತ್ತೇನೋ. ನಮ್ಮನ್ನ ಅಪ್ಪ ಅಮ್ಮ ಅಂತ ಬಾಯಿ ತುಂಬ ಕರೀತಾಳೆ. ಅಂಥವಳು ನಮ್ಮನೆಗೆ ಬಂದಾಗ ಈ ಮಾಮ್ ಅನುಮಾನ ಪಟ್ಟು ಅವಮಾನಿಸ್ಬಿಟ್ರು. ಅತ್ತೆ ಹಾಲಲ್ಲಿ ವಿಶಾಲಾಕ್ಷಿ ಜುಟ್ಟು ಹಿಡ್ಕೊಂಡಾಗ ನನಗೆ ಕೆಟ್ಟ ಕೋಪ ಬಂತು ಯಜಮಾನ್ರೆ. ವಯಸ್ಸಲ್ಲಿ ದೊಡ್ಡೋರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮುಖನೂ ನೋಡ್ದೆ ಏನು ಮಾಡ್ದೆ ಬಂದ್ಬಿಟ್ಟೆ. ದುಡ್ಡು ಒಡವೆ ತಗೊಂಡು ಹೋಗಿದ್ದಾಳೆ ಅಂತ ಅವಮಾನ ಮಾಡಿದ್ರು. ಕೊನೆಯಲ್ಲಿ ಅವ್ರ ಆಸೆ ಸುಟ್ಟು ಬೂದಿಯಾದಂಗೆ ಮುಖ ಇಟ್ಕೊಂಡಿದ್ದನ್ನ ಅದನ್ನ ಗಮನಿಸ್ತೀಯಾ? ಮಕ್ಕಳು ದೇವರ ಸಮಾನ ಅಂತಾರೆ. ಅವ್ರ ನಾಲ್ಗೆ ಮೇಲೆ ಮಚ್ಚೆ ಇರಬೇಕು ಅಂತಿಲ್ಲ. ಅವ್ರ ಮೇಲೆ ಆರೋಪ ಹೊರ್ಸಕ್ ಹೋದ್ರೆ ಈ ಥರ ಎಲ್ಲ ಆಗಿ ಅಂದಿದ್ ನಿಜ ಆಗತ್ತೆ. ನೈನಿ, ನನಗೊಂದು ಡೌಟ್ ಇದೆ. ಅವ್ರು ಬಚ್ಚಿಟ್ಟಿದ್ದು ಒಡವೆ ಎಲ್ಲ ಬೂದಿ ಆದಂಗ, ಇಲ್ಲ ಅಂದ್ರೆ ಬೂದಿನೇ ವಾರ್ಡ್ರೋಬಲ್ಲಿ ಇಟ್ಕೊಂಡಿದ್ರಾ? ದುರಾಸೆ ದುಃಖದ ಮೂಲ ಅಂತಾರೆ. ಅವ್ರು ಏನ್ ಮಾಡಿರ್ತಾರೆ ಅಂತ ನಿಮಗೆ ಅರ್ಥ ಆಗೇ ಇರುತ್ತೆ. ಯಜಮಾನ್ರೆ, ನಿಮ್ಗೊಂದು ವಿಷಯ ಹೇಳಬೇಕು. ಹೇಳ ನೈನಿ. ನನಗೆ ಬಲ್ಗಡೆ ಕೈ ತೋಳು ಕಟ್ಟಾಗಿರೋಂಥ ಬ್ಲೌಸು ಕನ್ಸಲ್ಲಿ ಕಾಣಿಸ್ತು. ಇದೇನಿದು ವಿಚಿತ್ರವಾಗಿದೆಯಲ್ಲ? ಕೈಯಿಲ್ದೇ ಇರೋರು ಕೂಡ ಅಂಥ ಬ್ಲೌಸ್ನ ಹಾಕೊಳ್ಳೋದಿಲ್ವಲ್ಲ? ಆ ವಿಷಯಕ್ಕೆ ಬಂದರೆ ಶರ್ಟ್ನು ಕಟ್ ಮಾಡಿ ಹಾಕೊಳ್ಳೋದಿಲ್ಲ, ಯಾಕಂದರೆ ಫುಲ್ ಶರ್ಟ್ ಇರುತ್ತೆ ಅಂತ. ಇನ್ನೊಂದು ಆಶ್ಚರ್ಯವಾಗಿರೋ ವಿಷಯ ಅಂದರೆ ನನ್ನ ಕನ್ಸಲ್ಲಿ ಕಾಣಿಸಿದ ಬ್ಲೌಸು ಯಾರ್ದೂ ಅಲ್ಲ, ತಿಲೋತ್ತಮ ಅತ್ತೆದು. ಹೌದಾ? ನಿನಗೇನಾದರೂ ಕನ್ಸು ಬಿದ್ದಿರಬೇಕು, ಇಲ್ಲ ಅಂತಂದರೆ ಟೆಲಿಪತಿ ಆಗಿರಬೇಕು. ಅದು ಏನಾದರೂ ಆಗಿರಲಿ, ಅದಂತೂ ನಿಜ ಅಂತ ಅನ್ಸುತ್ತೆ. ಮತ್ತಿದರ ಎಫೆಕ್ಟ್ ಏನು ಅಂತ ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಏನಾಗಿರೋಕ್ಕೆ ಸಾಧ್ಯ? ವಿಶಾಲಾಕ್ಷಮ್ಮ ತಾಯಿ, ರಕ್ತದ ಹೆಜ್ಜೆ ಯಾರ್ದು? ಏನ್ ನಡೆಯೋದ್ರಲ್ಲಿದೆ ಮನೇಲಿ? ಈಗಾಗ್ಲೇ ಗಾಬರಿ ಮಾಡ್ಕೊಂಡಿರೋ ಯಜಮಾನ್ರಿಗೆ ಈ ವಿಷಯ ಕೂಡ ಹೇಳಿದ್ರೆ ಏನಾಗುತ್ತೋ? ಬೇಡ, ಹೇಳಲ್ಲ. ನಿಮ್ಗೆ ಸೆನ್ಸ್ ಆಗ್ತಿದ್ಯಾ? ಇಲ್ಲ ಡಾಕ್ಟರ್, ಇರ್ವೆ ಕಚ್ಚಿದ್ರೂ ಗೊತ್ತಾಗಲ್ಲ. ಅಷ್ಟೇ ಯಾಕೆ, ಹಾವು ಕಚ್ಚಿದ್ರು ಸ್ಪರ್ಶ ಗೊತ್ತಾಗ್ತಿಲ್ಲ ಮಾಮ್ಗೆ. ವಲ್ಲಭ್, ಈಗ ಹಾವಿನ ವಿಷಯ ಯಾಕೆ? ಅತ್ತೆ, ಕಾಫಿ ಬೇಕಾ? ಬೇಡ. ಜ್ಯೂಸ್ ಹೋಗ್ಲಿ, ಜ್ಯೂಸ್ ಗ್ಲಾಸ್ ಆದ್ರೂ ತಗೊಳ್ಳಿ.
ಏನ್ ಬೇಡ ಅಂದೆ ತಾನೆ. ಏನೋ ಒಂದ್ ತಗೊಳ್ಳಿ ಅತ್ತೆ. ಬಗ್ಗೆ ನಿನ್ ಜುಟ್ಟು ಹಿಡಿತೀನಿ. ನೆನ್ನೆ ನೀವ್ ಹಾಗೆ ಹಿಡಿದಿದ್ದಕ್ಕೆ ಇವಾಗ ಹೀಗಾಗಿರೋದು. ಅಂದ್ರೆ ಆ ವಿಶಾಲಾಕ್ಷಿ ಜುಟ್ ಹಿಡಿದಿದ್ದಕ್ಕೆ ಅತ್ತೆಗ್ ಹೀಗಾಯ್ತಾ? ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದಾಗೆ ಮಾಮ ಆವೇಶ ಇಷ್ಟಕ್ಕೆಲ್ಲ ಕಾರಣ ಅಂತ ಅನ್ಸುತ್ತೆ. ಅಂಥದ್ದೇನಿಲ್ಲ ಬಿಡಪ್ಪ. ಹಾಗಿದ್ದಿದ್ರೆ ಮಾಮ್ದು ಎಡ್ಗಣ್ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವಾಗ ಈ ವಿಶಾಲಾಕ್ಷಿನೂ ಇರ್ಲಿಲ್ಲ, ಮನೇಲಿ ಪಕ್ಷಿನೂ ಇರ್ಲಿಲ್ಲ. ವಲ್ಲಭಾವ, ಅವಳು ಅಮ್ಮನವ್ರ ಹೆಸರಿಟ್ಕೊಂಡಿದ್ದಾಳೆ. ನೀವ್ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ. ನನ್ ಗಂಡನ್ಗೆ ಕಾಲ್ ಬಿದ್ದಿದ್ರೆ ಚೆನ್ನಾಗಿರೋದು. ಒಂದೇ ಕಾಲಲ್ಲಿ ಈ ತರ ಕುಂಟೆ ಬಿಲ್ಲೆ ಆಡ್ಬೋದು. ಹಸಿನಮ್ಮ, ಡಾಕ್ಟರ್ ಚೆಕ್ ಮಾಡ್ತಾ ಇದಾರೆ ತಾನೆ, ಡಿಸ್ಟರ್ಬ್ ಮಾಡಬೇಡ. ಅವ್ರ ಕಣ್ಗುಡ್ಡೆನ ನೋಡಿ ಏನಾಗಿದೆ ಅಂತ ಹೇಳಿ ಡಾಕ್ಟರ್. ಲೆಫ್ಟ್ ಅಯ್ಯ? ಹೌದು. ಒಂದ್ ನಿಮಿಷ ಇರಿ. ಕಣ್ಣು ಅಗಲ ಮಾಡಿ. ನಿಮ್ ಕಣ್ಗುಡ್ಡೆ ಮೇಲ್ ಮಾಡಿ. ಬ್ರಹ್ಮರಾಕ್ಷಸಿ ತರ ನೋಡ್ತಿದ್ದಾರೆ, ನೋಡಿದ್ರಾ? ನೀನ್ ಇರಕ್ಕ. ಡಾಕ್ಟರ್, ಅತ್ತೆ ಕಣ್ಣಿಗೆ ಏನಾಗಿದೆ? ರೆಟಿನ ಚೆನ್ನಾಗೇ ಇದೆ, ಏಜ್ ರಿಲೇಟೆಡ್ ಸಮಸ್ಯೆನೂ ಅಲ್ಲ. ಆದ್ರೆ ಯಾಕೆ ಕಾಣಿಸ್ತಾ ಇಲ್ವೋ ಗೊತ್ತಾಗ್ತಿಲ್ಲ. ನೋಡೋದಕ್ಕೆ ಎಲ್ಲ ನಾರ್ಮಲ್ ಆಗೇ ಇದೆ ಡಾಕ್ಟರ್. ಅದೇ ಆಶ್ಚರ್ಯ. ಅಪ್ಪ, ಜಾತಕ ದೋಷದಿಂದ ಹೀಗಾಗಿದೆ. ಯಾರಿಗಾದ್ರೂ ಬೆನ್ನಿಗೆ ಚೂರಿ ಹಾಕಿದ್ರೆ ಈ ತರ ಆಗುತ್ತೆ. ನಮ್ಮ ಮತ್ತೆ ಯಾರಿಗೆ ಚುಚ್ಚಿದ್ರು? ಏಯ್, ಬೆನ್ನಿಗ್ ಚುಚ್ಚೋದೆ ನನ್ ಕೆಲ್ಸ. ನಾನೇನೋ ಪ್ರೊಫೆಷನಲ್ ಕಿಲ್ಲರ್ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಇವಳು ಆಡಿದ ಮಾತಿಗೆ ಬೇರೆ ಅರ್ಥನೇ ಇದೆ. ದ್ರೋಹ ಮಾಡಬೇಕು ಅನ್ಕೊಂಡವ್ರಿಗೂ ಇಂಥ ದೋಷ ಬರುತ್ತೆ ಅಂತ. ಅದೇ ನಿಜ ಆಗಿರುತ್ತೆ ಅದಕ್ಕೆ. ಕಣ್ಣಿಗೇನೋ ದೋಷ ಅನ್ಬೋದು ವಿಕ್ರಾಂತ್. ಅಕ್ಕನ ಕೈ ಬೀಳೋದಿಕ್ಕೆ ಕಾರಣ ವಿಶಾಲಾಕ್ಷಿ ಜುಟ್ಟು ಹಿಡ್ದಿದ್ ಫಲನ ಇದು? ಅಷ್ಟೇ ಚಿಕ್ಕಪ್ಪ. ಬೇಕು ಅಂದ್ರೆ ನೀವೊಂದ್ಸತಿ ಕೈ ಮಾಡಿ ನೋಡಿ. ಬೇಡ ತಾಯಿ. ಬಿದ್ದು ಹೋಗೋದಕ್ಕೆ ಏನೇ ಇದೆ ನನ್ ಗಂಡನ್ಗೆ? ಅವ್ರು ಯಾವಾಗ್ಲೂ ಬಿದ್ದ ಹಾಗೆ ಇರ್ತಾರೆ. ಡಾಕ್ಟರ್ ಮುಂದೆ ನೀವು ಈ ತರ ಮಾತಾಡಿದ್ರೆ ಅವ್ರು ಇದನ್ನ ಲೈಟ್ ಆಗಿ ತಗೋತಾರಷ್ಟೇ. ಹಾಗನ್ಬೇಡಿ ಮೇಡಮ್. ನಮ್ ಕೈನೂ ಮೀರಿದ್ಮೇಲೆ ಆ ಭಗವಂತನೇ ಕಾಪಾಡಬೇಕು ಅಂತ ಬೇಡ್ಕೋತೀವಿ ನಾವು. ನಿಮ್ಗಿನ್ನೂ ಡೌಟ್ ಇದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಅಂದ್ರೆ ನಮ್ಮ ಮಾಮ್ಗೆ ನೀವು ಟ್ರೀಟ್ಮೆಂಟ್ ಮಾಡಲ್ವಾ ಡಾಕ್ಟರ್? ಮಾಡೋದಕ್ಕೆ ಪ್ರಾಬ್ಲಮ್ ಗೊತ್ತಾಗಬೇಕು. ಇನ್ನೂ ಕೆಲವು ಟೆಸ್ಟ್ ಮಾಡಿದ್ಮೇಲೆ ಸಮಸ್ಯೆ ಏನು ಅಂತ ಗೊತ್ತಾಗೋದು. ಬರ್ತೀನಿ. ಡಾಕ್ಟರ್ ಫೀಸ್ ವೇಸ್ಟ್ ಆಯ್ತು. ಟ್ಯಾಬ್ಲೆಟ್ಸ್ ಕೊಡದೆ ಹಾಗೆ ಹೋದ್ರು. ಯಾವುದೇ ಮಾತ್ರೆ ತಂದ್ರು ಪ್ರಯೋಜನ ಇಲ್ಲ ಸುಮ್ಮನ. ಮಾಮ್, ವಿಶಾಲಾಕ್ಷಿಗೆ ಸಾರಿ ಹೇಳಿ ನೀವು. ಬಹುಶಃ ನೀವು ಗುಣ ಆಗ್ಬೋದು ಅಂತ ಅನ್ಸತ್ತೆ. ನಾನು ಅವಳ ಹತ್ರ ಸಾರಿ ಕೇಳ್ಬೇಕಾ? ಹುಚ್ಚು ಹುಡುಗಿ ಅದು. ಮಾಮ್, ಹಾಗನ್ಬೇಡಿ. ಇಲ್ದೇ ಇರೋ ಸಮಸ್ಯೆಗಳನ್ನ ನೀವೇ ಹೆಚ್ಚು ಮಾಡ್ಕೋಬೇಡಿ. ತಂತ್ರವಿದ್ಯೆನ ಚೆನ್ನಾಗಿ ಕಲ್ತ್ಕೊಂಡ್ಬಂದು ನನ್ ಮೇಲೇನೆ ಪ್ರಯೋಗ ಮಾಡ್ತಿದ್ದಾಳೆ. ಆದಷ್ಟು ಬೇಗ ಇವಳಿಗೆ ಪಾಠ ಕಲಿಸಿ ಕೊಬ್ಬು ಮುರಿತೀನಿ. ವಿಫಲ ಪ್ರಯತ್ನದಿಂದ ಸೋಲನ್ ಬಿಟ್ಟು
ಗೆಲುವು ಸಿಗೋದಿಲ್ಲ. ಯಾಕೆ ಸುಮ್ನೆ ನಿನ್ ಶಕ್ತಿನ ನೀವ್ ಹಾಳು ಮಾಡ್ಕೋತಿದ್ದೀರಾ? ಏಯ್, ನನಗ್ ಹೇಳಕ್ ಬರ್ಬೇಡ ನೀನು. ಅತ್ತೆ, ಹೀಗೆಲ್ಲ ಮಾತಾಡಿ ಪಾಪ ಸುತ್ಕೋಬೇಡಿ. ನಿಮಗ್ ಕ್ಷಮಾಪಣೆ ಕೇಳಕ್ಕೆ ಅವಮಾನ ಅನ್ಸಿದ್ರೆ ನಾನ್ ಕೇಳ್ತೀನಿ. ನೈನಿ, ನೀನ್ ಯಾಕೆ ಹೇಳ್ತೀಯಾ? ನೀವೇ ಹೇಳಿದ್ರಲ್ಲ ಯಜಮಾನ್ರೆ, ಮಕ್ಕಳು ದೇವ್ರ ಸಮಾನ ಅಂತ. ಅತಿಥಿ ದೇವೋ ಭವ ಅಂತಾರೆ. ಮನೆಗೆ ಬಂದಿರೋ ವಿಶಾಲಾಕ್ಷಿಗೆ ಕೊಡ್ಬೇಕಾದ ಮರ್ಯಾದೆ ಕೊಡದೆ ಅತ್ತೆ ಆವೇಶದಲ್ಲಿ ಹುಚ್ಚು ಕೆಲಸ ಮಾಡಿದ್ದಾರೆ. ನನ್ನ ಮಾತು ನಂಬಿ ಬಂದ ವಿಶಾಲಾಕ್ಷಿಗೆ ನಮ್ಮನೇಲಿ ಅವಮಾನ ಆಗಿರೋದ್ರಿಂದ ನಾನಾದ್ರೂ ಕ್ಷಮಾಪಣೆ ಕೇಳ್ತೀನಿ, ತಪ್ಪಿಲ್ಲ. ಬೇಡ ಅಮ್ಮ, ಅವ್ರು ಮಾಡಿದ ಪಾಪಗಳಿಗೆ ಅವರೇ ಅನುಭವಿಸ್ತಾರಲ್ವಾ?